ಮೃಗೇಂದ್ರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆನ ಮುಂದುವರಿಸೋಣ. ಈಗಾಗಲೇ ಬಜೆಟ್ನಲ್ಲಿ ಇರ್ತಕ್ಕಂಥ ಕೆಲ ಅಂಶಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಯಾವ ರೀತಿಯಾಗಿ ಯೋಜನೆಗಳ ಅನುಷ್ಠಾನ ಆಗತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ನೋಡ್ತಾ ಇರುವಂಥದ್ದು. ಹಾಗೆಯೇ ಕೇಶವರೇ, ಈ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನೋಡ್ತಿದ್ರೆ ಸಾಕಷ್ಟು ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ. ಹೊಸ ಯೂನಿವರ್ಸಿಟಿಗಳ ಘೋಷಣೆ ಆಗುತ್ತೆ, ಮೆಡಿಕಲ್ ಕಾಲೇಜುಗಳ ಘೋಷಣೆ ಮಾಡಿದ್ದಾರೆ. ಇವೆಲ್ಲವೂ ಕೂಡ ನಿಜಕ್ಕೂ ಕೂಡ ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗುತ್ತೆ ಅಂತ, ಕೆಲಸ ಆಗಿ ಹೇಗೆ ಕನ್ವರ್ಟ್ ಆಗುತ್ತೆ ಇದು ಅಂತ? ಅಲ್ಲ, ಯೋಜನೆಗಳ ಮಟ್ಟಿಗೆ ಬಂದಾಗ ಕ್ವಾಲಿಟಿಯನ್ನು ಸ್ಟ್ರೆಸ್ ಮಾಡಿದ್ದು, ಔಟ್ಕಮನ್ನು ಸ್ಟ್ರೆಸ್ ಮಾಡಿದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ. ಅದರಲ್ಲೇನು ಅನ್ಡೌಟೆಡ್ಲಿ ಎಸ್. ಈಗ ನೀವು ಟೀಚರ್ಸ್ಗೆ ಟ್ರೈನ್ ಮಾಡಬೇಕು, ಅವ್ರಿಗೊಂದೆಲ್ಲ ರಿಫ್ರೆಶರ್ ಕೋರ್ಸ್ ಮಾಡ್ತೀವಿ, ಟ್ರೈನ್ ಮಾಡ್ತೀವಿ ಅಂತ ನಾವು ಟ್ರೈನ್ ಮಾಡ್ತೀವಿ. ಆದರೆ ಅಲ್ಲಿ ಬರುವಂಥ ಟೀಚರ್ಸ್ ನಿದ್ದೆ ಮಾಡಿದ್ರೆ ಏನು ಮಾಡೋಕ್ಕಾಗತ್ತೆ? ಅಥವಾ ನೀವು ಬರೋ ರಿಫ್ರೆಶರ್ ಕೋರ್ಸ್ಗೆ ಪಾಠ ಮಾಡಲಿಕ್ಕೆ ಕರೆಸುವಂಥ ಟೀಚರ್ ಸರಿಯಾಗಿಲ್ಲ, ಅವ್ರನ್ನ ಟ್ರೈನ್ ಮಾಡಲ್ಲ, ಮೋಟಿವೇಟ್ ಮಾಡಲ್ಲ, ಅವ್ರಿಗೆ ಹೊಸ ವಿಷಯ ತಿಳಿಸಲ್ಲ ಅಂದರೆ ಎಗೇನ್ ಒಂದು ಯೋಜನೆ ಫೇಲ್ ಆಗುತ್ತೆ. ಯೋಜನೆ ಆಸ್ ಸಚ್ ಹೈಯರ್ ಎಜುಕೇಷನ್ಗಾಗಲಿ ಅಥವಾ ಪ್ರೈಮರಿ ಎಜುಕೇಷನ್ಗಾಗಲಿ ಔಟ್ಕಮ್ ದೃಷ್ಟಿಯಿಂದ ಮಾಡಿರೋದಂತೂ ಮೇಲ್ನೋಟಕ್ಕೆ ಕಾಣುತ್ತೆ. ಈಗ ಅವ್ರಿಗೆ ನೀವು ಹಾಲು ಕೊಡೋದಾಗಲಿ, ಯಾಕೆಂದರೆ ನಮ್ಮಲ್ಲಿ ಡ್ರಾಪ್ಔಟ್ಸ್ ತುಂಬ ಇತ್ತು. ನೀವು ಪ್ರೈಮರಿ ಎಜುಕೇಷನ್ ನೋಡಿದ್ರೆ ತುಂಬ ಡ್ರಾಪ್ಔಟ್ಸ್ ಇತ್ತು, ಅವ್ರಿಗೆ ಊಟ ಇರಲಿಲ್ಲ. ಅದಕ್ಕಾಗಿ ಇವಾಗ ಮಿಡ್ ಡೇ ಮೀಲ್ಸ್ ಶುರು ಮಾಡಿದ್ರು, ಮಧ್ಯಾಹ್ನದ ಊಟ ಶುರು ಮಾಡಿದ್ರು. ಆಮೇಲೆ ಹಾಲು ಪೌಷ್ಟಿಕಾಂಶ ₹2 ಕೊಡ್ತೀವಿ ಅಂತ ಹೇಳಿ ಹೇಳಿದ್ರು ಹೆಣ್ಮಕ್ಳಿಗೆ. ₹2 ಸಿಗಬೇಕು ಅಂದ್ರೆ ಅವ್ರಿಗೆ ಒಂದು ಅಕೌಂಟ್ ಓಪನ್ ಮಾಡಬೇಕು ಅಂತ, ಅದಕ್ಕೆ ಸುಮಾರು ಒಂದು ₹500 ಖರ್ಚು ಮಾಡಬೇಕು ಅಂತ ಹೇಳೋದು. ಝೀರೋ ಬ್ಯಾಲೆನ್ಸ್. 200 ದಿವಸ ಕ್ಲಾಸ್ಗೆ ಹೋದ್ರೆ ₹400 ಸಿಗುತ್ತೆ. ಅಲ್ಲ, ಇದು ಒಂದು ಇನ್ಸೆಂಟಿವ್ ತರ. ಏನಂದ್ರೆ ಈಗ ಫಸ್ಟ್ ನಿಮಗೆ ಮಕ್ಕಳನ್ನ ಇಲ್ಲೇ ನಾವು ಕೆಲಸ ಇಲ್ಲಪ್ಪ ನಿನ್ಗೆ ದುಡ್ಡು ಬರುತ್ತೆ, ಅವ್ನು ಫಸ್ಟ್ ಒಂದು ಕೂರಂಗ್ ಮಾಡೋದೇ ಒಂದು ಕಷ್ಟ ಆಯ್ತು. ನಮ್ಮಲ್ಲಿ ಫಸ್ಟ್ ಜನರೇಷನ್ ಸುಮಾರು ಜನ ನಾವು ಹಳ್ಳಿಗಳಿಗೆ ಹೋದ್ರೆ ಅವ್ರು ಹೇಳ್ತಾರೆ ಇಲ್ಲ ಕೆಲಸ ಮಾಡಿ ಬರ್ತಾನೆ ಹೋಗಿ ಅಂತ. ಮೇಷ್ಟ್ರು ಮನೆಗೆ ಹೋಗಿ ಮಕ್ಕಳನ್ನ ಕರೆದ್ರು ಬರದೇ ಇರುವಂಥ ವಾತಾವರಣ ಇದ್ದಾಗ ಆ ಮಟ್ಟಕ್ಕೆ ಇಲ್ಲ ಅವನಿಗೆ ಒಂದಷ್ಟು ಅಲ್ಲಿನೂ ದುಡ್ಡು ಬರುತ್ತಪ್ಪ ನೀನು ಕಳಿಸು ಅನ್ನುವಾಗ ಏನೋ ಒಂದಷ್ಟು ಕಳಿಸ್ತಿದ್ರು ಅಂತ. ಅನಂತರ ಅಲ್ಲಿ ಅವರನ್ನು ಮೋಟಿವೇಟ್ ಮಾಡಲಿಕ್ಕೆ ಸಾಧ್ಯ ಆಗಿದ್ದರೆ ಆ ಹುಡುಗ ನಿಜವಾಗ್ಲೂ ಒಂದು ಒಳ್ಳೆಯ ಪ್ರಜೆಯಾಗಿ ಒಂದು ಪ್ರೊಡಕ್ಟಿವಿಟಿ ದೇಶಕ್ಕೆ ಕೊಡಲಿಕ್ಕೆ ಸಾಧ್ಯ ಆಗಿರ್ತಾ ಇತ್ತು. NCERT ಟೆಕ್ಸ್ಟ್ ಬುಕ್ಕಲ್ಲಿ ಮಾಡೆಲ್ಸ್ ಮಾಡುವಂಥದ್ದು, ಆಮೇಲೆ ಇದು IT ಎಕ್ಸಾಮಿನೇಷನಲ್ಲಿ ಯೂಸ್ ಮಾಡೋದು. ಯಾಕಂದರೆ ಕಾಪಿಂಗ್ ಮತ್ತೆ ಮೊನ್ನೆ ವಾಟ್ಸಪ್ಪಲ್ಲಿ ಬಂದಿತ್ತು, ಅದಕ್ಕೆ IT ಯೂಸ್ ಮಾಡಿ ಎಕ್ಸಾಮಿನೇಷನ್ನ ಮಾಡ್ತೀವಿ ಅಂತ ಹೇಳಿದ್ದು. ಆಮೇಲೆ 90,000 ಚಿಲ್ಲರೆ ನ್ಯೂ ಹೊಸ PU ಟೀಚರ್ಸ್ನ ಎಂಪ್ಲಾಯ್ ಮಾಡ್ಕೊಳ್ಳುವಂಥದ್ದು. ಈ ಥರ ಎಲ್ಲ ವಿಚಾರಗಳು ಸರಿಯಾಗಿದೆ. ನಾನು ಪಾಲಿಟೆಕ್ನಿಕ್ನ 25 ಹೊಸ ಪಾಲಿಟೆಕ್ನಿಕ್ ಮಾಡಿದ್ದು, ಹೊಸ ಹಾಸ್ಟೆಲ್ಸನ್ನು ಶುರು ಮಾಡಿ, ಎಲ್ಲವೂ ಯೋಜನೆ ಆಸ್ ಸಚ್ ಇಸ್ ಗುಡ್. ಬಟ್ ಅಗೇನ್ ಏನಾಗುತ್ತೆ, ಇಂಪ್ಲಿಮೆಂಟೇಷನ್ ಬಂದಾಗ ಇವೆಲ್ಲವೂ ನೀವು ಇಂಪ್ಲಿಮೆಂಟೇಷನ್ ಮಾಡುವಾಗ ಎಲ್ಲವೂ ಯಾಕೆಂದರೆ ಇವಕ್ಕೆಲ್ಲ ನೀವು ಏನು ಮಾಡ್ತೀರಿ, ಇಲ್ಲಿ ಇಷ್ಟಿಷ್ಟು ದುಡ್ಡು ಅಂತ ಕೊಡು, 1.5 ಲಕ್ಷ ಲ್ಯಾಪ್ಟಾಪ್ ಕೊಡ್ತೀವಿ. ಆದರೆ ಅಗೇನ್ ಅದರಲ್ಲಿ ಏನು ಕನ್ಫಿಗ್ರೇಷನ್ ಏನೋ ಮತ್ತೊಂದೇನೋ ಇನ್ನೊಂದೇನೋ ಇವುಗಳಲ್ಲಿ ಅಗೇನ್ ವಿಫಲ ಆಗೋದು. ಯಾಕೆ ಇವೆಲ್ಲವೂ ವಿಫಲ ಆಗ್ತಿರ್ತವೆ, ಇಷ್ಟು ವರ್ಷ ಯಾಕೆ ಆಗಿದೆ ಅದನ್ನು ಇವ್ರು ಗಮನಿಸಬೇಕಾಗಿತ್ತು. ಅದರಲ್ಲಿ ಫೇಲ್ಯೂರ್ ಆಗೋದು ಸರ್ಕಾರ ಯಾವಾಗಲೂ ಏನು ಅಂತಂದರೆ ಇದನ್ನು ಇಂಪ್ಲಿಮೆಂಟ್ ಮಾಡುವಾಗ, ಈಗ ನಾವು ಟ್ರೈನ್ ಮಾಡುವಾಗ ಟೀಚರ್ಸ್ ಟ್ರೈನಿ ಅಂತ ಫಸ್ಟ್ ಮಾಡ್ತಾರಲ್ಲ, ಅವ್ರನ್ನ ಸರಿಯಾಗಿರೋರನ್ನ ಆಯ್ಕೆ ಮಾಡಬೇಕು. ನಾವು ಕ್ವಾಲಿಟಿ ಎಜುಕೇಷನ್ಸ್ ಕೊಡುವಾಗ ನಾವು ಅವ್ರನ್ನ ಯಾವುದೋ ಒಂದು ಮಾನದಂಡ ಇಟ್ಕೊಂಡಿಲ್ಲ, ಅವ್ರು ನನ್ನ ಎಲ್ಲಿ ಕರೀತಾರೆ, ನಾನು ಆ ಯೂನಿವರ್ಸಿಟಿಗೆ ಅವ್ರನ್ನ ಕರಿತೀನಿ. ಈ ಥರದ ಒಂದು ಮಾನದಂಡಗಳು ನಮ್ಮಲ್ಲಿ ಅಕಾಡೆಮಿಕ್ ಲೈಫಲ್ಲಿ ಇರೋವಂಥದ್ದೇ. ಸೊ ಇಲ್ಲಿ ಏನು ಮಾಡಬೇಕು, ಅವ್ರನ್ನ ಬೆಸ್ಟನ್ನ ತೊಗೋಬೇಕು. ಅವ್ರು ಯಾವುದೇ ಯೂನಿವರ್ಸಿಟಿ ಇರಲಿ ಅಥವಾ ಅವನು ತುಂಬ ಜೂನಿಯರ್ ಇರಲಿ ಅಂಥವ್ರನ್ನ ನಾವು ಸೆಲೆಕ್ಟ್ ಮಾಡಿ ಅವನನ್ನು ನಾವು ಫಸ್ಟ್ ಟ್ರೈನ್ ಮಾಡಿ ಅವ್ರನ್ನ ದಿ ಬೆಸ್ಟ್ ಕಡೆಯಿಂದ ಟ್ರೈನ್ ಮಾಡಿಸಿ, JNU ಕಳಿಸಿ, ಇಲ್ಲ D ಸ್ಕೂಲಿಗೆ ಕಳಿಸಿ, ಹೊರಗಡೆ ಕಳಿಸಿ, ಅವನನ್ನು ಟ್ರೈನ್ ಮಾಡಿ ಫಸ್ಟು. ಆಮೇಲೆ ಔಟ್ಕಮ್ ಎಕ್ಸ್ಪೆಕ್ಟ್ ಮಾಡಿ, ನೀನು ಟ್ರೈನ್ ಮಾಡಿದ್ದೀವಿ, ಇಷ್ಟು ಖರ್ಚು ಮಾಡಿದ್ದೀವಿ ನಿನಗೆ, ನೀನು ಇಷ್ಟು ಔಟ್ಕಮ್ ಮಾಡಬೇಕು, ಇಷ್ಟು ವರ್ಷದಲ್ಲಿ ಒಂದು ವರ್ಷದಲ್ಲಿ ಇಷ್ಟು ತಿಂಗಳು ನೀನು ಟ್ರೈನ್ ಮಾಡೋದ್ರಲ್ಲೇ ಕಳಿ, ಆದರೆ ಇಷ್ಟು ಔಟ್ಕಮ್ ಬರಬೇಕು, ನೀನು ಇಷ್ಟು ಮಕ್ಕಳಿಗೆ ನಿನ್ನ ಔಟ್ಕಮಲ್ಲಿ ತೋರಿಸ್ಬೇಕು, ಅವರು ಇಂಟರ್ನ್ ಹೋಗಿ ಅವ್ರ ಸ್ಕೂಲಲ್ಲಿ ಮಾಡಬೇಕು, ಈ ಥರ ಮಾಡಬೇಕು. ಮತ್ತು ಹೊಸ ಯೂನಿವರ್ಸಿಟಿಗಳನ್ನು ಘೋಷಿಸೋದ್ರಲ್ಲಿ ಅರ್ಥ ಇಲ್ಲ. ಯಾಕೆಂದರೆ ಈಗ ನಮ್ಮಲ್ಲಿ ನಾರ್ತ್ ಸೆಂಟ್ರಲ್ ಯೂನಿವರ್ಸಿಟಿ ಇದೆ, ಅಲೊಕೇಶನ್ ಬಂದಿಲ್ಲ. ಮತ್ತು ಪ್ರತಿಯೊಂದಕ್ಕೂ ನಾವೇನು ಮಾಡ್ತೀವಿ, ಎಲ್ಲ ಒಂದು ಅಧ್ಯಯನ ಪೀಠ ಕೊಡಿ. ಅಧ್ಯಯನ ಪೀಠಗಳು ಮಾಡಿರೋದೇನು ಅನ್ನೋದು ಪ್ರಶ್ನೆ. ಇಲ್ಲಿವರೆಗೂ ಎಷ್ಟು ಅಧ್ಯಯನ ಪೀಠಗಳಿದೆ ಅಂತ ಲೆಕ್ಕ ಹಾಕಿಬಿಟ್ರೆ ನಮ್ಗೆ ಆಶ್ಚರ್ಯ ಆಗ್ಬಿಡುತ್ತೆ. ಇಷ್ಟೊಂದು ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆ ಅಧ್ಯಯನ ಪೀಠಗಳು ಮಾಡಿದ್ದೀವಲ್ಲ ಅಂತ. ನಾವು ಮಾಡಲ್ವಲ್ಲ, ಅದಕ್ಕೆ ಕೊಟ್ಟಿದ್ದೀವಿ, ಅದಕ್ಕೆ ಒಂದು 20 ಕೋಟಿ ತಗೊಳ್ಳಿ, 10 ಕೋಟಿ. ಏನು ಮಾಡ್ತಾರೆ ಗೊತ್ತಾ, ಅಧ್ಯಯನ ಪೀಠದಲ್ಲಿ ಹೆಚ್ಚು ಅಂದರೆ ಒಂದು ಸೆಮಿನಾರ್, ಆ ಸೆಮಿನಾರ್ ಮಾಡಿ ಅದಕ್ಕೊಂದು ಪುಸ್ತಕ ಅಂತ ಮಾಡಿಬಿಟ್ರೆ ಮುಗಿದೋಯ್ತು. ಆ ಅಧ್ಯಯನ ಪೀಠಗಳ ಉದ್ದೇಶ ಏನು, ಅವ್ರ ಸಾಧನೆ ಏನು, ಅವರು ಮಾಡಿದ್ದೇನೋ, ಕಾಂಟ್ರಿಬ್ಯೂಷನ್ ಏನು, ಅದು ಬೇರೆಯವ್ರಿಗೆ ಹೇಗೆ ಇನ್ಸ್ಪೈರ್ ಆಗುತ್ತೆ, ಇನ್ಸ್ಪೈರ್ ಮಾಡಬಹುದು, ಅದನ್ನು ಮೋಟಿವೇಟ್ ಮಾಡಲಿಕ್ಕೆ, ಇತರರಿಗೆ ಮೋಟಿವೇಟ್ ಮಾಡಲಿಕ್ಕೆ, ಅವರ ಕಾಂಟ್ರಿಬ್ಯೂಷನ್ನ ತಿಳಿಸಿ ಮಾಡಲಿಕ್ಕೆ ಇವೆಲ್ಲ ಅಧ್ಯಯನ ಪೀಠಗಳು ಮಾಡೋದು. ಆದರೆ ಎಲ್ಲ ಅಧ್ಯಯನ ಪೀಠಗಳು ಏನು ಮಾಡ್ತವೆ, ಆ ದುಡ್ಡು ಅಲೊಕೇಶನ್ನ ಹೇಗೆ ಖರ್ಚು ಮಾಡೋದು, ಇದನ್ನು ಮಾಡೋದು, ಒಂದೊಂದಷ್ಟು ಪುಸ್ತಕಗಳು ಪ್ರಿಂಟ್ ಮಾಡೋದು, ಅದು ಯಾರೂ ಓದೋದಿಲ್ಲ ಆ ಪುಸ್ತಕಗಳು, ಅವು ಮಾರ್ಕೆಟಲ್ಲೂ ಸಿಗೋದಿಲ್ಲ, ಅಲ್ಲಿ ಮಾತ್ರ ಸಿಗಬೇಕು, ಆ ಥರ ಮಾಡ್ಕೊಳ್ತಾರೆ. ಆಮೇಲೆ ಏನು ಮಾಡೋದು, ಅವ್ರಿಗೊಂದಷ್ಟು ಸೆಮಿನಾರ್ ಮಾಡೋದು, ಒಂದು ಸೆಮಿನಾರ್ ಮಾಡಿ ಬಂದವ್ರಿಗೆ TAD ಇವ್ರನ್ನ ಕರೆಯೋರನ್ನೇ ಕರೆಯೋದು, ಆ ಎಕ್ಸ್ಪರ್ಟ್ ಫೀಲ್ಡಲ್ಲಿ ಇರೋರನ್ನ ಕರೆಯೋದಲ್ಲ. ನನ್ನನ್ನು ಯಾರು ಕರೀತಾರೋ ಹುಡುಕಿ ಅವ್ರನ್ನ ಕರೆಯೋದು, ನೀನು ಮತ್ತೆ ನಾನು ಕರಿ, ನೀನು ಯು ಸ್ಕ್ರಾಚ್ ಮೈ ಬ್ಯಾಕ್, ಐ ವಿಲ್ ಸ್ಕ್ರಾಚ್ ಯುವರ್ ಬ್ಯಾಕ್ ಥರ ಲೆಕ್ಕದಲ್ಲಿ ಕರ್ಕೊಂಡು ಹೋಗೋದು. ಹೀಗಾಗಿ ಏನಾಗ್ತಾ ಹೋಗುತ್ತೆ, ಇವು ಎಲ್ಲ ಯೋಜನೆಗಳು ಒಳ್ಳೆಯದಾದ್ರೂ ಸಹ ಇದರಿಂದ ನೆಟ್ ಏನಾದರೂ ಬರುತ್ತಾ ಅಂದರೆ ಬರಲ್ಲ. ಇನ್ನು ನೋಡಿ, UVC ಈಗ ಒಂದು 25 ಕೋಟಿ ಕೊಟ್ಟಿದ್ದಾಗಲಿ, ಕರ್ನಾಟಕ ಕಾಲೇಜ್ಗೆ 5 ಕೋಟಿ ಕೊಡ್ತೀವಿ, ಹಂಪಿ ಯೂನಿವರ್ಸಿಟಿಗೆ 25 ಕೋಟಿ ಕೊಡ್ತೀವಿ. ಇವೆಲ್ಲವೂ ಕೊಡೋದ್ರು ಎಗೈನ್ ನನಗೆ ಇದ್ರ ಬಗ್ಗೆ ಇಲ್ಲ. ಸಾಧು ಮಹಾರಾಜ್ ಅಧ್ಯಯನ ಪೀಠ ಮಾಡ್ತೀವಿ KUDನಲ್ಲಿ.
ಇವೆಲ್ಲ ಮಾಡೋದ್ರ ಬಗ್ಗೆ ನನ್ನ ಇದಿಲ್ಲ. ಆದರೆ ಇವುಗಳನ್ನ ಮಾಡುವ ವಿಚಾರ ಇದೆಯಲ್ಲ, ಇದಕ್ಕೊಂದು ಸ್ಟ್ರೀಮ್ಲೈನ್ ಮಾಡಿ ತುಡಿ ಅವ್ರಿಗೆ ಔಟ್ಕಮ್ ಏನು. ನಾವು ಇದನ್ನೆಲ್ಲ ಕೊಡ್ತಾ ಇದ್ದೀವಿ, ನೀವು ಯಾವುದೋ ಒಂದು ಇದು ಮಾಡ್ತಿದ್ದೀರಿ 50 ಇಯರ್ಸ್ಗೋ 25 ಇಯರ್ಸ್ಗೋ ಸೆಲೆಬ್ರೇಟ್ ಮಾಡ್ತಿದ್ದೀರಿ, ಅದರಿಂದ ಏನು ಆಗುತ್ತೆ, ವಾಟ್ ಈಸ್ ದಿ ಔಟ್ಕಮ್ ಆಫ್ ದ್ಯಾಟ್? ಎಲ್ರಿಗೂ ಒಂದೊಂದು ಗಿಫ್ಟ್ ಕೊಡ್ತೀವಲ್ಲ, 25 ವರ್ಷ ಆಗಿದೆ ಅಂತ, 50 ವರ್ಷ ಆಗಿದೆ, ಗಿಫ್ಟ್ ಕೊಡೋಕ್ಕೆ ದುಡ್ಡನ್ನು ಯೂಸ್ ಮಾಡ್ತಿದ್ದೀವಿ. ಅಥವಾ ಒಂದು ದೊಡ್ಡ ಸಮಾರಂಭ ಮಾಡಿ ಪ್ರಧಾನಮಂತ್ರಿನೋ ರಾಷ್ಟ್ರಪತಿನೋ ಕರೆದು ಒಂದು ದೊಡ್ಡ ಮಾಡಿ ನೆಕ್ಸ್ಟ್ ದಿನ ಮೀಡಿಯಾದಲ್ಲಿ ಬರೋದಕ್ಕೆ ಮಾತ್ರ ಸೀಮಿತವಾ, ಅಥವಾ ಅದರಿಂದ ಏನಾದರೂ ಔಟ್ಕಮ್ ಇದೆಯಾ? ಆ ಜನರ ನೀವು ಅದನ್ನು ಮೋಟಿವೇಟ್ ಮಾಡಿ ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ಗೆ ಒಂದು ವರ್ಕ್ಶಾಪ್ ಮಾಡಿ ಇದನ್ನೆಲ್ಲ ಮಾಡ್ತಾ ಇದ್ದೀವಿ ನಾವು ಈ ದುಡ್ಡಿಂದ ಅಂತ ಹೇಳಲಿಕ್ಕೆ ಸಾಧ್ಯ ಆಗಿ ಮಾಡಿ ತೋರಿಸ್ತಾ ಇದ್ದೀರಾ. ಅದೇನಾದ್ರು ಆಗಿದೆಯಾ ಅಂತಂದರೆ ನನಗೇನು ಇಲ್ಲಿವರೆಗೂ ಆ ಥರದ್ದು ಎಜುಕೇಷನ್ ಫೀಲ್ಡಲ್ಲಿ ಕಾಣಿಸ್ತಿಲ್ಲ. ಯಾಕೆಂದರೆ ಏಸರ್ ರಿಪೋರ್ಟ್ ನೋಡಿದ್ರೆ ಪ್ರೈವೇಟ್ ಸ್ಕೂಲ್ ಇರ್ಬೋದು ಇಲ್ಲ ಗೌರ್ಮೆಂಟ್ ಸ್ಕೂಲ್ ಇರ್ಬೋದು, ಓವರ್ ಆಲ್ ಕ್ವಾಲಿಟಿ ಇಂಪ್ರೂವ್ ಆಗ್ತಾ ಇಲ್ಲ. ಅದಕ್ಕಾಗಿ ನಾನು ಹೇಳೋದು ಯೋಜನೆಗಳ ಆಸ್ ಸಚ್ ಇದನ್ನು ನೋಡಿದ್ರೆ ನಾನು ಗುಡ್ ಅನ್ನುವಾಗ ಇದೇ ಕಾರಣಕ್ಕಾಗಿ ಗುಡ್ ಅಂದದ್ದು. ಯಾಕೆಂದರೆ ಇದೆಲ್ಲವೂ ಯೋಜನೆಗಳು ತುಂಬ ಚೆನ್ನಾಗಿದೆ, ಮತ್ತು ಅನುಷ್ಠಾನ ಮಾಡುವಾಗ ಇದಕ್ಕೆ ತೋರಿಸ್ಬೇಕಾದಂಥ ಒಂದು ದೃಢತೆ, ಆ ಧೈರ್ಯ ಯಾರಿಗೂ ಇರೋದಿಲ್ಲ. ಇವ್ರಿಗೆ ಆಯ್ತು ನಾನು ಘೋಷಿಸಿದ್ದೀನಿ, ನನ್ನ ಕೆಲಸ ಮುಗೀತು ಅನ್ನುವ ಮಟ್ಟಕ್ಕೆ ಬಜೆಟ್ಗಳು ಇರೋದ್ರಿಂದ ಬೇಜಾರಾಗುತ್ತೆ. ನಂದಿನಿ ಅವರು, ನೀವು ಆವಾಗಲೇ ಸಬ್ಸಿಡಿಯ ಬಗ್ಗೆ ಪ್ರೀ ಬಜೆಟ್ನಲ್ಲಿ ಮಾತಾಡೋ ಸಂದರ್ಭ ಕೂಡ ಹೇಳಿದ್ರಿ, ಸಬ್ಸಿಡಿ ಒಂದು ಪಡೆಯೋದಕ್ಕೆ ಇರ್ತಕ್ಕಂಥ ಕಷ್ಟ ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ. ಈಗಲೂ ಕೂಡ ಅಂಥ ಯೋಜನೆಗಳು ಕಂಡು ಬರ್ತಾ ಇದೆ. ಆದರೆ ನಿಜಕ್ಕೂ ಕೂಡ ಇದನ್ನ ಸರ್ಕಾರಕ್ಕೆ ಬದ್ಧತೆ ಇದೆ. ಯಾಕಂದ್ರೆ ಮುಂದಿನ ವರ್ಷ ಚುನಾವಣೆಗೆ ಹೋಗ್ತಾರೆ. ಮುಂದಿನ ವರ್ಷ ಫೆಬ್ರವರಿ ಮಾರ್ಚಲ್ಲಿ ಬಹುಶಃ ಇವರು ಇದೇ ರೀತಿಯಾದಂತಹ ರಶ್ ಅನ್ನು ಕ್ರಿಯೇಟ್ ಮಾಡೋ ಬದಲಿಗೆ ಏನು ಮಾಡಲೇಬೇಕಿದೆ ಅಂತೇಳಿ ನೀವು ಬಯಸ್ತೀರಿ ಇದರಲ್ಲಿ? ಇಲ್ಲಿ ಎರಡನ್ನೂ ನಾನು ಪ್ರಸ್ತಾಪ ಮಾಡಬೇಕಾಗತ್ತೆ. ಒಂದು ಇಂಪ್ಲಿಮೆಂಟೇಷನ್ ಬಗ್ಗೆ ಹೇಳ್ತಾ ಇದ್ರು ಅವರು, ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ಎಲ್ಲೆಲ್ಲಿ ತೊಡಕಾಗುತ್ತೆ ಹೇಗೆಲ್ಲ ಅಂತಂದರೆ, ಒಂದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿಂದ ನಾನು ಏನಾದ್ರು ಒಂದು ಸೌಲಭ್ಯನ ಯೋಜನೆ ಅಡಿಲಿ ತಗೊಳ್ಬೇಕು ಅಂತ ಹೇಳಿದರೆ, ನಾನು ಇಲ್ಲಿದೆ ನೋಡಿ, ಹೆಚ್ಚು ಕಡಿಮೆ 32 ರೆಕಾರ್ಡ್ಗಳನ್ನ ನಾನು ಪ್ರೊಡ್ಯೂಸ್ ಮಾಡಬೇಕು. 32 ರೆಕಾರ್ಡ್ ಅಂತ ಹೇಳಿದರೆ, ಒಂದೊಂದು ರೆಕಾರ್ಡಿಗೆ ನಾನು ಒಂದೊಂದು ದಿವಸ ಅಂತ ಹೇಳಿದರು, ಒಂದು ತಿಂಗಳು ಕಂಟಿನ್ಯೂಸ್ ಆಗಿ ಯಾವ ರೈತರು ಮನೆ ಬಿಡೋಕ್ಕಾಗೋದಿಲ್ಲ. ಅಲ್ಲಿಗೆ ಒಂದು ಸಮಯ ಎಷ್ಟು ಇದಾಗ್ತಾ ಇದೆ. ಎರಡನೇದು, ಯೋಜನೆಗೆ ಬಿಡುಗಡೆ ಆಗುವಂಥ ಅನುದಾನದ ಬಗ್ಗೆನೂ ನಾನು ಪ್ರಸ್ತಾಪ ಮಾಡ್ತಾ ಹೇಳ್ತಾ ಇದ್ದೆ. ಈಗ ನೋಡಿ, ಮಾರ್ಚ್ ಎಂಡಿಗೆ ಇದನ್ನು ಮುಗಿಸ್ತಾರೆ. ಏಪ್ರಿಲ್ ಮೇ ಜೂನ್ವರೆಗೂ ಇನ್ನು ತಿರ್ಗಾ ಯಾವುದೇ ಪ್ರೊಸೀಡಿಂಗ್ಸ್ ಇರಲ್ಲ. ನಾವು ಕಬ್ಬು ನೆಡೋದು ಯಾವಾಗ? ಜೂನ್ ಜುಲೈ ಆಗಸ್ಟಲ್ಲಿ ರೈತರು ಕಬ್ಬು ನೆಡ್ತಾರೆ. ಕಬ್ಬಿನಲ್ಲಿ ನೀರಿನ ಮಿತ ಬಳಕೆ ಮತ್ತು ವಿದ್ಯುತ್ತಿನ, ಈಗ ಯಾಕೆಂದರೆ ಹೆಚ್ಚಿನ ಬೋರ್ವೆಲ್ ಹಾಕ್ಸಿರೋರೆಲ್ಲ ಕಬ್ಬು ಬೆಳೆಯೋದು ಒಂದು ವಾಡಿಕೆ ಮಾಡ್ಕೊಂಡಿದ್ದಾರೆ. 2ರಿಂದ ಡ್ರಿಪ್ ಇರಿಗೇಷನ್ನ ಸಜೆಸ್ಟ್ ಮಾಡ್ತಾರೆ ಕಬ್ಬಿಗೆ. ಅದಕ್ಕೆ ಅನುದಾನ ಇದೆ, ಆದರೆ ಅದು ಬಿಡುಗಡೆ ಆಗೋಷ್ಟೊತ್ತಿಗೆ ಸೆಪ್ಟೆಂಬರ್ ಅಕ್ಟೋಬರ್ ಆಗೋಗಿರುತ್ತೆ. ಕಬ್ಬು ಮಂಡಿಯಿಂದ ಮೇಲಕ್ಕೆ ಬಂದಿರುತ್ತೆ. ಅದರೊಳಗಡೆ ನುಗ್ಗಿ ಪೈಪ್ ಎಳೆಯೋದಕ್ಕೆ ಯಾವುದೇ ಇನ್ಸ್ಟಾಲರ್ ರೆಡಿ ಇರಲ್ಲ. ಮತ್ತು ಅಷ್ಟೊತ್ತಿಗೆ ನಮ್ಮ ಬೆಳೆಗಳು ಕೂಡ ಹಾಯಿ ನೀರಿಗೆ ಒಕ್ಕೊಂಡು ಹೋಗಿರುತ್ತೆ. ಯೋಜನೆಗಳು ಎಲ್ಲಿ ವಿಫಲವಾಗುತ್ತೆ ಅಂದರೆ ಇಂಥ ಕಡೆ. ರೈತನಿಗೆ ಅದು ಬೇಕಿದ್ದಾಗ ಸಿಗಲಿಲ್ಲ, ಸಿಗೋ ಅಷ್ಟರಲ್ಲಿ ಅದು ತಡವಾಗಿರುತ್ತೆ. ಯೋಜನೆಗೆ ಬಿಡುಗಡೆ ಆದಂಥ ಹಣ ಅದು ಮತ್ತೆ ಅಲ್ಲೇ ಎಲ್ಲೋ ಕೊಳೆತು ಹೋಗುತ್ತೆ. ಇದನ್ನೇ ಎರಡೂ ರೀತಿಲಿ, ಒಂದು ಕಾರ್ಯರೂಪಕ್ಕೆ ಇಳಿಸೋ ವಿಧಾನದಲ್ಲೂ ತಪ್ಪಾಗ್ತಾ ಇದೆ, ಅದನ್ನು ಸರಿಪಡಿಸ್ಬೇಕು. ಇನ್ನೊಂದು ವಿಪರೀತ ಎಲ್ಲನೂ ರೆಕಾರ್ಡ್ಸ್ ಹೀಗೆ ಇರಬೇಕು ಅಂತ ಕೇಳೋದ್ರ ಬದಲು, ಒಂದು ಯೋಜನೆಯಿಂದ ನಮಗೇನಾದ್ರು ಒಂದು ಸೌಲಭ್ಯ ಸಿಗ್ತಾ ಇದೆ. ಈಗ ಒಂದು ಕಳೆ ಹೊಡೆಯೋ ಮಿಷಿನ್ ಇರ್ಬೋದು, ಅಥವಾ ಒಂದು ಔಷಧಿ ಹೊಡೆಯೋ ಮಿಷಿನ್ ಇರ್ಬೋದು. ರೈತರಿಗೆ ಸ್ವಾತಂತ್ರ್ಯ ಕೊಡಬೇಕು, ನೀವು ಅದನ್ನು ಎಲ್ಲಾದರೂ ತೆಗೆದುಕೊಳ್ಳಿ, ನೀವು ಯಾವ ಕಂಪ್ನಿದು ಬೇಕಾದ್ರೂ ತಗೊಳ್ಳಿ, ನಾವು ಅದಕ್ಕೆ ಇಷ್ಟು ಸಬ್ಸಿಡಿ ಕೊಡ್ತೀವಿ ಅಂತ ಡಿಕ್ಲೇರ್ ಮಾಡಬೇಕು. ಮತ್ತು ರೈತ ಅದನ್ನು ತಗೊಳ್ಳೋದಕ್ಕೆ ಭಾಳ ಸುಲಭವಾಗಿ ರೀಚ್ ಮಾಡಬೇಕು. ಇದರಲ್ಲಿ ರೈತರಲ್ಲೂ ಕೂಡ ಪ್ರಾಮಾಣಿಕತೆ ಇರಬೇಕು. ಇದನ್ನು ನಾನು ಭಾಳ ಒತ್ತಿ ಹೇಳ್ತೀನಿ, ನಮ್ಮಲ್ಲೂ ಕೂಡ ಪ್ರಾಮಾಣಿಕತೆ ಇರಬೇಕು. ಎರಡೂ ಇದ್ದಾಗ ಈ ಯೋಜನೆಗಳು ಕಾರ್ಯರೂಪಕ್ಕೆ ಬರ್ತಾ ಹೋಗುತ್ತೆ. ಈಗ ಇಂಥ ಯೋಜನೆಗಳನ್ನ ವ್ಯವಸ್ಥಿತವಾಗಿ ಕಾರ್ಯರೂಪಕ್ಕೆ ಇಳಿಸೋದಕ್ಕೆ ಮತ್ತು ಅಧಿಕಾರನ ಡಿಸೆಂಟ್ರಲೈಸ್ ಮಾಡೋದಕ್ಕಾಗಿಯೇ ಗ್ರಾಮ ಪಂಚಾಯತ್ಗಳು, ತಾಲೂಕು ಪಂಚಾಯತ್ಗಳು ಇವೆಲ್ಲ ನಿರ್ಮಾಣವಾದವು. ಈಗ ತಾಲೂಕನ್ನ ಮತ್ತೆ ಹೆಚ್ಚಿಸಬೇಕು ಅನ್ನೋ ಪ್ರಸ್ತಾಪಕ್ಕೆ ಬಂದಾಗ ತೀರಾ ತಾಲೂಕಿನ ಕೇಂದ್ರ ಮತ್ತು ವಿಸ್ತರಣೆ, ತಾಲೂಕು ಕೇಂದ್ರ ತುಂಬ ದೂರದಲ್ಲಿದ್ದಾಗ ತಾಲೂಕು ಇನ್ನೊಂದನ್ನು ಹೆಚ್ಚಿಸೋದ್ರಲ್ಲಿ ಅರ್ಥ ಇದೆ ಹೊರತು, ಈಗಾಗಲೇ ಮಾತಾಡ್ತಾ ಹೇಳ್ತಾ ಇದ್ರು, ಅಡ್ಮಿನಿಸ್ಟ್ರೇಷನ್ ಡಿಸೆಂಟ್ರಲೈಸ್ ಆಗಬೇಕು ಅನ್ನೋ ಕಾರಣಕ್ಕೆ ತಾಲೂಕುಗಳನ್ನ ಸಂಖ್ಯೆ ಹೆಚ್ಚಿಸೋದ್ರಲ್ಲಿ ಖಂಡಿತ ಅರ್ಥ ಇಲ್ಲ.
ಈಗಾಗಲೇ ಎಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಬೋದು ಗ್ರಾಮ ಪಂಚಾಯತ್ ಮೆಂಬರ್ ಆದವರು, ಗ್ರಾಮ ಪಂಚಾಯತಿಯಿಂದ ತಾಲೂಕ್ ಪಂಚಾಯತಿಯಿಂದ ಎಷ್ಟು ಅಚ್ಚುಕಟ್ಟಾಗಿ ಸರ್ಕಾರದ ಸೌಲಭ್ಯಗಳನ್ನ ತಲುಪಿಸ್ಬೋದು. ಆದರೆ ಇದು ಯಾಕೆ ಆಗ್ತಾ ಇಲ್ಲ ಅನ್ನೋದು ಮಾತಾಡೋಕ್ಕೆ ಹೋದರೆ ಅದು ಸಂಪೂರ್ಣ ಬೇರೆ ವಿಷಯವೇ ಆಗುತ್ತೆ. ಹಾಗಾಗಿ ಯೋಜನೆಗಳು ಒಂದೊಂದು ಸತಿ ನೋಡ್ತಾ ಹೋದಾಗ ನಾವು ಬಡ್ಜೆಟಲ್ಲಿ ಹೇಗಿದೆ ಅನ್ನೋದನ್ನು ನೋಡಿದಾಗ ನಿಜವಾಗ್ಲೂ ಖುಷಿಯಾಗುತ್ತೆ. ಆದರೆ ಅದನ್ನು ಕಾರ್ಯರೂಪಕ್ಕೆ ಇಳಿಸ್ತಾ ಹೋದಾಗ ಎಲ್ಲೋ ಒಂದು ಕಡೆ ಅಯ್ಯೋ ಯಾಕಪ್ಪ ಇವೆಲ್ಲನೂ ಮಾಡ್ಕೊಂಡು ಕೂತಿದ್ದಾರೆ, ಯಾರಿಗೆ ಸಿಗುತ್ತೆ, ಏನಾಗುತ್ತೆ ಅನ್ನೋಷ್ಟು ನಿರಾಸೆನೂ ಆಗುತ್ತೆ. ವಾಸ್ತವ ಬೇರೆ, ಮತ್ತು ಯೋಜನೆಯಲ್ಲಿ ಇರೋಂಥ ವರದಿಗಳು ಮತ್ತು ಅದು ಅನುಷ್ಠಾನಕ್ಕೆ ಬರಬೇಕಾಗಿರೋಂಥ ಇವೆರಡರ ಮಧ್ಯೆ ಇರೋ ಕೊಂಡಿ ಎಲ್ಲಿ ಏನಾಗ್ತಾ ಇದೆ ಅನ್ನೋದು ಬಹುಶಃ ಎಲ್ರಿಗೂ ಗೊತ್ತಿದೆ. ಅದ್ರ ಬಗ್ಗೆ ವಿವರವಾಗಿ ಹೇಳೋಂಥ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ. ನಿಜ ನಂದಿನಿ ಅವರೇ, ಪ್ರೊಫೆಸರ್ ನರಸಿಂಹಪ್ಪ ಅವರು ತಾವೇನು ಹೇಳ್ತಾರೆ, ಯಾಕಂದರೆ ಈ ಸಬ್ಸಿಡಿಯ ವಿಚಾರಕ್ಕೆ ಬಂದಾಗಲಿ ಇಲ್ಲಿ ಯಾವ ರೀತಿಯಾಗಿದೆ ಅಂದರೆ ಸರ್ಕಾರ ಈಗ ಒಂದು ಪಾಲಿ ಹೌಸ್ ಮಾಡಬೇಕು ಅಂತ ಹೇಳಿದಾಗ ರೈತ ಅವನು ಹೋಗಿ ಮಾಡಿದರೆ ಅವನಿಗೆ ಸಿಗೋದಿಲ್ಲ, ಇಲ್ಲಿಂದ ವರ್ಕ್ ಆರ್ಡರ್ ತಗೊಂಡಿಲ್ಲ ಅನ್ನೋ ಕಾರಣಕ್ಕೆ ಆತನಿಗೆ ಸಿಗಬೇಕಾಗಿರ್ತಕ್ಕಂಥ ಸಬ್ಸಿಡಿಯನ್ನು ಕೊಡುತ್ತೆ. ಈ ರೀತಿಯಾದ ವ್ಯವಸ್ಥೆ ಇದ್ದರೆ ಒಂದೇ ನಿಮಿಷ ಮಾತಾಡ್ತೀನಿ ನಿಮ್ಮ ಜೊತೆಗೆ. ಪ್ರತಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಅವರು ಮಾತಾಡ್ತಾ ಇದ್ದಾರೆ ಬಜೆಟ್ ಬಗ್ಗೆ. ಇನ್ಫ್ಲೇಷನ್ ರೇಟ್ ಹಿಡಿದ್ರೆ ಕನಿಷ್ಠ ಒಂದು ಪ್ರತಿ ವರ್ಷ 5,000 ಕೋಟಿ ಆದರೂ ಕೊಡಬೇಕು ಅನ್ನುವಂಥದ್ದನ್ನ ಹೇಳಿದ್ದೆ. ಆದರೆ ಇವತ್ತು ಬಜೆಟ್ನಲ್ಲಿ ಅಲೋಕೇಶನ್ ಮಾಡಿದ್ದು ಕೇವಲ 3,000 ಕೋಟಿ. ಹೀಗಾಗಿ ಅದರಿಂದ ಡಾಕ್ಟರ್ ನಂಜುಂಡಪ್ಪ ವರದಿ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಈ ವರ್ಷ ಕೇವಲ 1,500 ಕೋಟಿ ರೂಪಾಯಿ ಇಟ್ಟಿದ್ದು ನೋಡಿದರೆ ಬಹುಶಃ ಆ ಹಿಂದುಳಿದ ಆ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಾಡುವಂಥ ಮನಸ್ಸು ಈ ಸರ್ಕಾರಕ್ಕೆ ಇಲ್ಲ ಅನ್ನುವಂಥ ಮಾತನ್ನು ಇವತ್ತು ಹೇಳಬೇಕಾಗ್ತದೆ. ಹೀಗಾಗಿ ಎಲ್ಲ ರಂಗಗಳಲ್ಲಿ ಇವತ್ತು ಸಂಪೂರ್ಣವಾಗಿ ನಿರಾಶೆ ತಂದಂಥದ್ದು ಮತ್ತು ಸಾಲದ ಹೊರೆಯನ್ನು ಹೆಚ್ಚಳ ಮಾಡಿದಂಥದ್ದು, ರೈತರ ಸಾಲ ಮನ್ನಾ ಮಾಡದೇ ಇರುವಂಥ ಒಂದು ನಿರಾಶೆಯ ಬಜೆಟ್ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹೀಗಾಗಿ ಈ ಸಾಲ ಮನ್ನಾ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಕಳೆದ 3 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೇವೆ ಮತ್ತು ಇಲ್ಲಿ ರೈತರ ಎಲ್ಲ ಸಾಲ ಮನ್ನಾ ಆಗಬೇಕಂತೇಳಿ ಸದನದಲ್ಲಿ ಹೋರಾಟ ಮಾಡ್ತೀವಿ, ಸದನದ ಹೊರಗೂ ಹೋರಾಟ ಮಾಡಲಿಕ್ಕೆ ನಾವು ತಯಾರಾಗಿದ್ದೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತು ನೋಟ್ ಬ್ಯಾನ್ ಕಳೆದ ಗವರ್ನರ್ಸ್ ಅಡ್ರೆಸ್ನಲ್ಲಿ ಮಾತಾಡುವಾಗ ಮತ್ತು ಬೇರೆ ಬೇರೆ ಹಂತದಲ್ಲಿ ಮಾತಾಡುವಾಗ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರ ಏನೋ ಒಂದು ನೋಟ್ ಬ್ಯಾನ್ ಅನ್ನುವಂಥದ್ದು ಏನಿದೆ, ಡಿಮೊನಿಟೈಸೇಷನ್ ಒಂದು ಯೋಜನೆ, ಅದನ್ನು ಪ್ರತಿ ಹಂತದಲ್ಲಿ ವಿರೋಧ ಮಾಡಿದಂಥವ್ರು ಸಿದ್ದರಾಮಯ್ಯನವರು. ಮತ್ತು ಅವ್ರು ಹೇಳಿದರು ಕಳೆದ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಬಜೆಟ್ನಲ್ಲಿ ನಮಗೆ ಎಷ್ಟು ಇವತ್ತು ಆ ಒಂದು ನೋಟ್ ಬ್ಯಾನ್ದಿಂದ ಎಷ್ಟು ಆದಾಯ ಕಡಿಮೆ ಆಗಿದೆ ಅನ್ನುವಂಥದ್ದನ್ನು ಹೇಳ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಇವತ್ತು ಬಜೆಟನ್ನು ತೆಗೆದು ನೋಡಿದರೆ, ಯಾವುದೇ ಪೇಜ್ನಲ್ಲಿ ತೆಗೆದು ನೋಡಿದರೆ ಎಷ್ಟು ನಿಮಗೆ ಆದಾಯ ಕಡಿಮೆ ಆಗುತ್ತಿದೆ ಅನ್ನುವಂಥದ್ದನ್ನು ಎಲ್ಲಿಯೂ ಹೇಳಿಲ್ಲ. ಅಂದರೆ ಕೇವಲ ಇದನ್ನು ರಾಜಕಾರಣ ಸಲುವಾಗಿ ಮತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರ ಯೋಜನೆಯನ್ನು ಟೀಕೆ ಮಾಡಲಿಕ್ಕೆ ಮಾತ್ರ ಉಪಯೋಗ ಮಾಡಿಕೊಂಡು ಹೊರತು ಅದರಿಂದ ಏನು ತೊಂದರೆ ಆಯಿತು, ಏನೂ ತೊಂದರೆ ಆಗದೇ ಇದ್ದರೂ ತೊಂದರೆ ಆಗಿದೆ ಅನ್ನುವಂಥ ರೀತಿಯಲ್ಲಿ, ಏನೋ ಆದಾಯ ಕಡಿಮೆ ಆಗದಿದ್ದರೂ ಆದಾಯ ಕಡಿಮೆ ಆಗಿದೆ ಅನ್ನುವಂಥ ರೀತಿಯಲ್ಲಿ ಇವತ್ತು ಸಿದ್ದರಾಮಯ್ಯ ಟೀಕೆ ಮಾಡಿದ್ದು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಸರಿಯಾದಂಥದ್ದು ಅಲ್ಲ ಅನ್ನುವಂಥ ಮಾತನ್ನು ಹೇಳ್ತೀನಿ. ಹೀಗಾಗಿ ಇವತ್ತು ಕಂಪ್ಲೀಟ್ ಇವತ್ತೇನೋ ಅವ್ರು ಏನು ವಾದ ಮಾಡ್ತಿದ್ರು ಅದಕ್ಕೆ ವ್ಯತಿರಿಕ್ತವಾದಂಥ ಬಜೆಟ್ ಅಂತ ನಾನು ಹೇಳ್ತೀನಿ. ಎಸ್, ಇದು ಜಗದೀಶ್ ಶೆಟ್ಟರ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಯಾವ ರೀತಿಯಾಗಿ ಈ ಒಂದು ಬಜೆಟ್ನಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನು ಅವರು ಹೇಳ್ತಾ ಇದ್ರು. ಪ್ರೊಫೆಸರ್ ನರಸಿಂಹಪ್ಪ ಅವರು ತಮ್ಮ ಹತ್ರ ಕೇಳ್ತಾ ಇದ್ದೆ, ಈ ಸಬ್ಸಿಡಿಯ ವಿಚಾರಗಳು ಸರ್ಕಾರ ನಿರ್ಧಾರವನ್ನು ಕೈಗೊಳ್ಳುವಂಥದ್ದೇ ಯಾವತ್ತು, ಇನ್ಯಾವತ್ತು ಅದನ್ನು ಕಾಯ್ತಾ ಕೂತ್ಕೊಳ್ಬೇಕಾ ರೈತ ಅನ್ನುವಂಥದ್ದು. ಸಬ್ಸಿಡಿ ರೈತರಿಗೆ ಯಾವ್ಯಾವ್ದ್ರಲ್ಲಿ ಸಬ್ಸಿಡಿ ಸಿಗುತ್ತೆ ಅನ್ನೋದು ರೈತನಿಗೆ ಗೊತ್ತಿಲ್ಲ. ನೀವು ಬಹಳ ತಪ್ಪು ತಿಳ್ಕೊಂಡಿದ್ದೀರಿ. ರೈತ ಮಾರೋ ಅಂಥ ಯಾವುದೇ ವಸ್ತುಗೆ ಏನೋ ಸಬ್ಸಿಡಿ ಕೊಡ್ತಾ ಇದ್ದಾರಾ? ಈಗ 1,560 ರೂಪಾಯಿ ಭತ್ತಕ್ಕೆ ಬೆಲೆ ಘೋಷಣೆ ಮಾಡಿದ್ದಾರೆ. 1,200ಕ್ಕೆ ನಾ ಮಾರ್ತೀನಿ, 360 ರೂಪಾಯಿ ಕೊಡ್ತಾ ಇದ್ದಾರೆ ಅವರು, ಇಲ್ವಲ್ಲ? ಅದೇ ರೀತಿ ಅಗ್ರಿಕಲ್ಚರ್ ಮೆಷಿನರಿಗೆ ಯಾವುದಕ್ಕೆ ಸಬ್ಸಿಡಿ ಕೊಡ್ತಾ ಇದ್ದಾರೆ? ಒಂದು ತಾಲ್ಲೂಕಿಗೆ ಅರ್ಧ ಟ್ರ್ಯಾಕ್ಟರ್ ಬರುತ್ತೆ, 1 ಅಥವಾ 2 ಬರ್ತವೆ ಒಂದು ತಾಲ್ಲೂಕಿಗೆ. ಒಂದು 50 ಜನ ಕಾದಿರ್ತಾರೆ. ಹೋಗಿ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಅವ್ರಿಗೆ ಕರೆಮಣೆ ಕೊಟ್ಟರೆ ಯಾವನೋ ಒಬ್ಬರಿಗೆ ಸಿಗ್ತದೆ, ಮಿಕ್ನಾದರೆಲ್ಲ ಮಾರ್ಕೆಟ್ನಲ್ಲೇ ಕೊಂಡ್ಕೊಡ್ತಾರೆ. ಸುಮ್ಮನೆ ಆತ್ಮದ್ರೋಹ ಮಾಡೋಕ್ಕೊಳ್ಳೋ ಮಾತಾಡಬಾರ್ದು ನಾವು. ಇನ್ನು ಎರಡನೇದೇನು, ಅಗ್ರಿಕಲ್ಚರ್ ಮೆಷಿನರಿ. ಕರ್ನಾಟಕದಲ್ಲಿ ಅಗ್ರಿಕಲ್ಚರ್ ಮೆಷಿನರಿ ಅತಿ ಸಣ್ಣ ಮಧ್ಯಮ ವರ್ಗದ ರೈತರ ಕೈಗೆ ಸಿಗೋ ದರದಲ್ಲಿ ಯಾವ ಮೆಷಿನರಿನೂ ಸಿಗಲ್ಲ. ನೀವು ಅದನ್ನು ತಯಾರು ಮಾಡೋದೆಲ್ಲಿ ಗೊತ್ತಾ? ಕೇವಲ ಕರ್ನಾಟಕದಲ್ಲಿ ಹೇಳ್ಬೇಕಂದ್ರೆ ಗದಗ ಒಂದರಲ್ಲಿ ಈ
ಬಿತ್ತನೆಗೆ ಮತ್ತು ಉಳುಮೆಗೆ ಕೆಲವೆಲ್ಲ ಮೆಷಿನರಿ ತಯಾರಾಗ್ತಾವೆ, ಇಲ್ಲ ಅಂತ ನಾನು ಹೇಳಲ್ಲ. ಇನ್ನು ಕಳೆ ತೆಗಿಯೋಕ್ಕಿದೆಯಾ? ಕಬ್ಬು ಅಮ್ಮ ಹೇಳ್ತಾಯಿದ್ರು 4 ಸಾಲಿಗೆ ಹಿಡಿದ್ರೆ ಮಾತ್ರ ಹಾರ್ವೆಸ್ಟಿಂಗು, ಮೆಕ್ಯಾನಿಕಲ್ ಹಾರ್ವೆಸ್ಟಿಂಗ್ ಸಾಧ್ಯತೆ ಇದೆ. 1.5 ಅಡಿಗೆ ನಾವು ಕಬ್ಬು ಹಾಕ್ಬಿಟ್ಟು 2 ಅಡಿಗೆ ಕಬ್ಬು ಹಾಕಿ ಹಾರ್ವೆಸ್ಟಿಂಗ್, ಮೆಕ್ಯಾನಿಕಲ್ ಹಾರ್ವೆಸ್ಟಿಂಗ್ ಮಾಡೋಕ್ಕಾಗಲ್ಲ. ಇವೆಲ್ಲ ಇದ್ದಾವೆ. ಕೋಆರ್ಡಿನೇಷನ್ ಒಂದಕ್ಕೊಂದಕ್ಕೆ ಇಲ್ಲ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ, ನೀವು ಪಶುಸಂಗೋಪನೆ, ಕುರಿ ಅಭಿವೃದ್ಧಿ, ಮೀನುಗಾರಿಕೆ ಅಭಿವೃದ್ಧಿ ಸಿದ್ದರಾಮಯ್ಯ ಭಾಳ ಚೆನ್ನಾಗಿ ಹೇಳ್ದೆ. ಆತನಿಗೆ ಬುದ್ಧಿ ಕರೆಕ್ಟಾಗಿದೆ. ಏನಂದರೆ ಪಾಪ ಕಾಂಗ್ರೆಸ್ನವ್ರು ಒತ್ತಡ ಏನು ಮಾಡ್ತಾರೆ, ಅದೆಲ್ಲ ಕರೆಕ್ಟಾಗಿ ಹೇಳಿದ್ರು. ಅದಕ್ಕೆ ನೀವು ಒತ್ತು ಕೊಟ್ಟರೆ ಇಡೀ ಗ್ರಾಮೀಣ ಕರ್ನಾಟಕ ರೆವಲ್ಯೂಷನ್ ಆಗಿಬಿಡ್ತದೆ. ತೆಂಗು ನಿಮಗೊಂದೇ ಒಂದು ಮಾತು ಹೇಳ್ತೀನಿ, ಫುಡ್ ಸಂಸ್ಕರಣ, ಆಹಾರ ಸಂಸ್ಕರಣದಲ್ಲಿ ಅವ್ರು ಭಾಳ ಹೇಳಿದ್ರು. ಅದೆಲ್ಲ ತೆಂಗಿನಲ್ಲಿ ನಾವು ಚಟ್ನಿ ಮಾಡ್ತೀವಿ, ತೆಂಗಿನಕಾಯಿ ಹೊಡೆದು ಕೊಬ್ಬರಿ ಚಟ್ನಿ ಅಂತ ತಿಂತೀವಿ. ಇಲ್ಲದೆ ತೆಂಗಿನ ಎಣ್ಣೆ ಉಪಯೋಗಿಸ್ತೀವಿ, ಒಣ ಕೊಬ್ಬರಿ ಇಷ್ಟು 3 ಬಿಟ್ಟರೆ ಬೇರೆ ನಮ್ಗೆ ಯಾವ ಗೊತ್ತೇ ಇಲ್ಲ. ತೆಂಗಿನಕಾಯಿನಲ್ಲಿ ಒಂದು 50 ಅತ್ಯಂತ ಉತ್ಕೃಷ್ಟವಾದ ಉತ್ಪನ್ನಗಳನ್ನು ನಾವು ಮಾಡ್ಬೋದು. ದೊಡ್ಡ ಇಂಡಸ್ಟ್ರಿಯಾಗಿ ಬೆಳಿಬೋದು. ಕರ್ನಾಟಕ ತೆಂಗು ಬೆಳೆಯುವ ಪ್ರಮುಖ ರಾಜ್ಯಗಳಲ್ಲೊಂದು. ಯಾರಾದರೂ ಯೋಚನೆ ಮಾಡಿದಾರ? ಮಾಡಿಲ್ಲಪ್ಪ. ಅದೇ ರೀತಿ ಬಂಡೂರು ಕುರಿ, ತಾಯಿ ಹೇಳ್ತಾಯಿದ್ರು, ಬಂಡೂರು ಕುರಿ ಅಂಥ ವೆರೈಟಿಗಳು 3-4 ವೆರೈಟೀಸ್ ಕರ್ನಾಟಕದಲ್ಲಿದ್ದಾವೆ. ಪೆನ್ ಸ್ಟಾಕ್ ರೇರಿಂಗ್ ಮಾಡಿಸ್ರಿ. 100 ರೂಪಾಯಿದ್ದು 1 kg ಮಾಂಸ 500 ರೂಪಾಯಿ ಆಗಿದೆಯಲ್ಲ, ಕಣ್ಣು ಕಾಣಲ್ಲ ನಮಗೆ. ಎಕ್ಸ್ಪೋರ್ಟ್ ಮಾಡೋಕ್ಕಾಗಲ್ವ ನಾವು? ಬರೀ ದನದ ಎಮ್ಮೆ ಮಾಂಸನೇ ಉತ್ತರ ಪ್ರದೇಶದಿಂದ ಎಕ್ಸ್ಪೋರ್ಟ್ ಮಾಡ್ತಾರಾ? ಇದೆಲ್ಲ ಮಾಡಬೇಕು. ಸಿದ್ದರಾಮಯ್ಯ ಕರೆಕ್ಟಾಗಿ ಹೇಳಿದೆ. ಮೀನುಗಾರಿಕೆಯಲ್ಲಿ ಭಾಳ ಚೆನ್ನಾಗಿ ಹೇಳಿದ್ರು. ಆದರೆ ಒಳನಾಡು ಮೀನುಗಾರಿಕೆಯಲ್ಲಿ ಹೊಂಡಗಳನ್ನು ನಿರ್ಮಾಣ ಮಾಡಿ ರೈತರ ಮಕ್ಕಳಿಗೆ ತರಬೇತಿ ಕೊಟ್ಟರೆ ಅವನು ಪಂಪ್ ಸೆಟ್ಗೆ ಹಾಕೋ ನೀರನ್ನು ಒಂದು 50 kg ಮೀನು ಬೆಳೆದ್ರೆ ಇವನು ಎಷ್ಟು ರೂಪಾಯಿ ಬರ್ತವೆ? ನಿಜ. ಅದೆಲ್ಲ ಮಾಡೋಕ್ಕೆ ಸಾಧ್ಯತೆ ಇದೆ. ಆ ಟೆಕ್ನಾಲಜಿ ಇಲ್ಲ. ಆ CFTRIಗೆ ಹೋಗಿ ರಾಗಿ ಪುಡಿ ಮಾಡೋಕ್ಕೆ ಮಿಷಿನ್ ಏನಿದೆಯಪ್ಪ ಅಂತ ಕೇಳಿದ್ರೆ ಹೇಳ್ತಾರೆ. ಕೇಳ್ರಿ, ಅಲ್ಲಿ ನಮಗೆ ರೇಗಿಸ್ಬೇಡಿ. ಹೇಳಿದ್ರೆ ಭಾಳ ಮನಸ್ಸಿಗೆ ನೋವಾಗ್ತದೆ. ಇದು ಕೊಟ್ಟರೆ ನಿಮ್ಮ ಹತ್ರ ಬಂದಿಲ್ಲಿ ಸಿಟಿನಲ್ಲಿ ಮೂಟೆ ಹೊರೆಯೋಕ್ಕೆ ಯಾವನೂ ಬರೋದಲ್ಲ, ಅಥವಾ ಪಿಕ್ ಪಾಕೆಟ್ ಮಾಡೋಕ್ಕೂ ಬರೋದಲ್ಲ. ಎಲ್ಲರೂ ತಮ್ಮ ಜಮೀನಲ್ಲಿ, ತಮ್ಮ ಹಳ್ಳಿನಲ್ಲಿ ಸಂತೋಷವಾಗಿ ಸುಖವಾಗಿರ್ತಾರೆ. ಎಲ್ಲರಿಗೂ ಕೆಲಸ ಸಿಗ್ತವೆ. ನೇಕಾರಿಕೆಯಲ್ಲಿ ಒಂದು ಕಾಟನ್ ಸೀರೆ ತಮಿಳ್ನಾಡಿನಲ್ಲಿ ಪಕ್ಕದ ಸೇಲಂ ಡಿಸ್ಟ್ರಿಕ್ನಲ್ಲಿ ಮಾಡೋ ಕೇಳಿದ್ರೆ 4,000 ರೂಪಾಯಿನಲ್ಲಿ ಬೆಂಗಳೂರಿನಲ್ಲಿ ಮಾರಾಟ ಆಗ್ತದೆ. ಕರ್ನಾಟಕದಲ್ಲಿ ಎಲ್ಲ ನೂಲಿನ ಮಿಲ್ಲುಗಳು ನೆಗೆದು ಬಿದ್ದೋಗಿದ್ದಾವೆ, ಮುಚ್ಚೋಗಿದ್ದಾವೆ. ಗೋಕಾಕದಲ್ಲಿ ಯಾವುದೋ ಒಂದು ನಡೀತಾ ಇದೆ, ಯಾವುದಕ್ಕೆ ಪ್ರೈವೇಟ್ ಮಿಲ್ಲು. ಇನ್ಯಾವ ಮೊದಲಿಲ್ಲ. ಎಲ್ಲ ಸಹಕಾರಿಕೆ ಇರ್ತವೆ. ಎಲ್ಲ ಸಕ್ಕರೆ ಕಂಪ್ನಿಗಳು ಕೇವಲ 30%ಗಿಂತ ಕಡಿಮೆ ಕ್ರಷ್ ಮಾಡಿದ್ದಾವೆ ಈ ವರ್ಷ. ಅದರಲ್ಲಿ ಎಥನಾಲ್ ಸಿಗ್ತದೆ, ಸಕ್ಕರೆ ಸಿಗ್ತದೆ, ಮೊಲಾಸಸ್ ಬರ್ತದೆ. 1-2 ಏನು ಹೇಳ್ಬೇಕಾ? ಇನ್ನು ಎಸ್, ನಂದಿನಿ ಜಯರಾಮ್ ಅವರೇ, ಕೊನೆಯದಾಗಿ ಸಂಕ್ಷಿಪ್ತವಾಗಿ ಏನು ಹೇಳ್ತೀರಿ ಈ ಒಂದು ಬಜೆಟ್ ಅನುಷ್ಠಾನದ ದೃಷ್ಟಿಯಿಂದ ನೋಡಿದ್ರೆ? ಈಗ ತಾನೇ ಹಿರಿಯರಾದ ನರಸಿಂಹಪ್ಪನವ್ರು ಮಾತಾಡ್ತಾ ಹೇಳ್ತಾ ಇದ್ರು ಸಬ್ಸಿಡಿ ವಿಷಯದ ಬಗ್ಗೆ. ನೀವು ಕುಲಂಕುಷವಾಗಿ ಆ ಸಬ್ಸಿಡಿ ಯಾರಿಗೆ ಹೋಗ್ತಾ ಇದೆ, ಎಷ್ಟೆಷ್ಟು ಎಲ್ಲೆಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ನೀವು ಅದ್ರ ಹಿಂದೆ ಹತ್ತಿ ಹೋದರೆ ನಿಮಗೆ ಭಾಳ ಸ್ಪಷ್ಟವಾಗಿ ಒಂದು ಚಿತ್ರಣ ಸಿಗುತ್ತೆ. ರೈತರಿಗೆ ಸಬ್ಸಿಡಿ ಕೊಡ್ತಾ ಇದ್ದೀವಿ ಅಂತ ಏನೇನು ಕೊಡ್ತಾ ಇದ್ದಾರೆ ಅದರಲ್ಲಿ ಸಿಂಹ ಪಾಲು ಎಲ್ಲ ಸಬ್ಸಿಡಿ ಕೂಡ ಕಾರ್ಪೊರೇಟ್ ವಲಯದ ಮಲ್ಟಿನ್ಯಾಷನಲ್ ಕಂಪ್ನಿಗಳಿಗೆ ಹೋಗ್ತಾ ಇದೆ. ನೀವು ಗೊಬ್ಬರ ತಗೊಳ್ಳಿ, ಬಿತ್ತನೆ ಬೀಜಗಳು ತಗೊಳ್ಳಿ, ರಾಸಾಯನಿಕ ಗೊಬ್ಬರಗಳು ತಗೊಳ್ಳಿ, ಅಥವಾ ಮೆಷಿನರೀಸ್ ತಗೊಳ್ಳಿ. ನೀವು ಒಂದು ಅಂಗಡಿಗೆ ಹೋದರೆ ಯಾವ್ದಾದ್ರು ಒಂದು ಮಿಷಿನರಿನ ನೀವು ನೋಡಿ, ಅದನ್ನ ಅವ್ರ ಬೆಲೆ ಕೇಳಿ 8,000 ಅಂತ ಹೇಳ್ತಾರೆ. ಅದೇ ಕಂಪನಿಯ ಅದೇ ಮಿಷಿನು, ಅದ್ರ ಒಳಗಡೆ ಏನೋ ನಂಬರ್ ಇರುತ್ತಂತೆ, ಅದು ಮಾತ್ರ ಚೇಂಜ್ ಆಗಿದೆ. ಅದೇ ಇದನ್ನ ಸಬ್ಸಿಡಿ ಲೆಕ್ಕದಲ್ಲಿ ಹೋದಾಗ ನಿಮಗೆ 15,000 ಹೇಳ್ತಾರೆ. ಆಮೇಲೆ ಅದಕ್ಕೆ ಸಬ್ಸಿಡಿ ಇಷ್ಟು ಅಂತ ಹೇಳಿ 15,000 ಕೋಟ್ ಮಾಡಿರ್ತಾರೆ ಸರ್ಕಾರದಿಂದ. ಅದಕ್ಕೆ ಇಷ್ಟು ಸಬ್ಸಿಡಿ ಅಂತ ತೆಗೆದಾಕಿರ್ತಾರೆ. ಆಮೇಲೆ ರೈತ ಇಷ್ಟು ಕಟ್ಟಬೇಕು. ಕೊನೆಗೆ ರೈತನಿಗೆ ಓಪನ್ ಮಾರ್ಕೆಟಲ್ಲಿ ಮತ್ತು ಸಬ್ಸಿಡಿ ಮೂಲಕ ತಗೊಳ್ಳೋದ್ರಲ್ಲಿ 2,000 ವ್ಯತ್ಯಾಸ ಇರುತ್ತೆ.
ಬಹುತೇಕ ಸಬ್ಸಿಡಿಗಳು ಎಲ್ಲವೂ ಬಿತ್ತನೆ ಬೀಜದಿಂದ ಶುರು ಆದರೆ, ಗೊಬ್ಬರಗಳದಿಂದ ಶುರು ಆದರೆ ಎಲ್ಲ ಕೂಡ ಕಂಪನಿಗಳಿಗೆ ಹೋಗ್ತಾ ಇದೆ. ಇವತ್ತಿನ ಬಡ್ಜೆಟ್ ಅಲ್ಲಿ ಒಂದು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ನೀವು ಹೇಳ್ತಾ ಇದ್ರಿ ತೋರಿಸಿದ್ರಿ ಕೋಲಾರದಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ. ರೈತರ ಬದುಕನ್ನ, ರೈತರ ಜೀವವನ್ನ ಸಂರಕ್ಷಿಸುವಂತ ಯಾವುದೇ ಮುತ್ಸದಿತನನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ತೋರಿಸಿಲ್ಲ. ಎಲ್ಲ ಯೋಜನೆಗಳು ಕೂಡ ಬಹುತೇಕ ರೈತನ ಮತ್ತೆ ಕೈ ಒಡ್ಡ ಪರಿಸ್ಥಿತಿಗೆ ತಂದಿದೆ. ಎಸ್, ಖಂಡಿತ ನಂದಿನಿ ಜಯರಾಮ್ ಅವರೇ, ಧನ್ಯವಾದ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗಿ. ಕಿಶೋರ್, ಶಾರ್ಟ್ ಆಗಿ ಒಂದು ಓವರ್ ಆಲ್ ಪ್ಲೀಸ್ಮೆಂಟ್ ಇದ್ರೇನು ಉತ್ತಮ ಅಂಶಗಳು ಬಜೆಟ್ ಅಲ್ಲಿ ಇದೆ. ಅಗೈನ್ ಇದರ ಸಕ್ಸಸ್ಫುಲ್ ಇಂಪ್ಲಿಮೆಂಟೇಷನ್ ಅಲ್ಲಿ ಇದೆ. ನರಸಿಂಹಮೂರ್ತಿ ಟೀಚರ್ಸ್ಗೆ ಓರಿಯಂಟೇಷನ್ಗೂ ಅಂತ ಏನೋ ಸ್ವಲ್ಪ ಹಣ ತೆಗೆದಿಟ್ಟಿದ್ದಾರಲ್ಲ, ಅದು ಬೆಸ್ಟ್. ಅದು ಯಾಕಂದರೆ ಟೀಚರ್ಸ್ ಬೆಸ್ಟ್ ಆದರೆ ಬರೋ ಪ್ರಾಡಕ್ಟ್ಸು ಆಚೆ ಕಡೆ ಬೆಸ್ಟ್ ಇರುತ್ತೆ. ಅದನ್ನು ನಾವು ಮಾಡಲೇಬೇಕಾಗುತ್ತೆ. ಅದು ನಾನು ಒಂದು ಸಲಹೆ ಕೊಟ್ಟಿದ್ದೆ ಬಹಳ ಹಿಂದೆ. SSLCಯಲ್ಲಿ ಯಾರು ಬೋಧನೆ ಮಾಡ್ತಾರೋ ಅವರು ಎಕ್ಸಾಮಿಗೆ ಕೂತ್ಕೋಬೇಕು. ಟೀಚರ್ಸು ಅವ್ರು ಮಿನಿಮಮ್ 60 ತೊಗೊಂಡ್ರೆ ಟೀಚರಾಗಿ ಮುಂದುವರಿತಾರೆ. ಮಕ್ಕಳ ಜೊತೆ ಅವರು ಎಕ್ಸಾಮ್ ಬರೀಬೇಕು. ಅವ್ರು 60ಕ್ಕಿಂತ ಕಮ್ಮಿ ಬಂದು ತೆಗೆದಾಕಿ ಅವ್ರನ್ನ ಅಂತ. ಬಟ್ ಯಾರೂ ತೊಗೊಳ್ಳಿಲ್ಲ, ಅದು ಬೇರೆ. ಸೊ ಪಾಠ ಹೇಳ್ತಕ್ಕಂಥ ಟೀಚರೇ 60% ಮೇಲ್ಗಡೆಯಿಂದ ಹಾಕಿದ್ರೆ ಕೆಳಗಡೆ ಇಟ್ಕೊಳ್ಳೋ ಇವರು 40% ಹಿಡ್ಕೊಳ್ಳಲ್ಲ ಮಕ್ಕಳು. ಆದ್ದರಿಂದ ಓರಿಯಂಟೇಷನ್ ಕೊಡಬೇಕು. ಇಟ್ಸ್ ಎ ಗುಡ್ ಐಡಿಯಾ. ಧನ್ಯವಾದ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗಿ. ಇದು ತಜ್ಞರು ಹೇಳ್ತಾ ಇರತಕ್ಕಂಥ ಮಾತು ಈ ಒಂದು ಬಜೆಟ್ಗೆ ಸಂಬಂಧಪಟ್ಟ ಹಾಗೆಯೇ ಸಿದ್ದರಾಮಯ್ಯ ಅವರ ಬಜೆಟ್ ಬಗ್ಗೆ ರಾಜಕೀಯ ಪಕ್ಷಗಳ ನಾಯಕರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ರಾಜಕೀಯ ಪಕ್ಷಗಳ ಮುಖಂಡರು ಈಗಾಗಲೇ ವಿಧಾನಸೌಧದಲ್ಲಿ ನಮ್ಮ ವಿನಾಯಕ್ ಅವ್ರ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ವಿನಾಯಕ್. ಧನ್ಯವಾದಗಳು ಹರಿಪ್ರಸಾದ್. ಈಗಾಗಲೇ ಸಿಎಂ ಸಿದ್ದರಾಮಯ್ಯ 2017 ಅಂದರೆ ಈ ವರ್ಷದ ತಮ್ಮ ವೈಯಕ್ತಿಕ 12ನೇ ಚೊಚ್ಚಲ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಜೊತೆಗೆ ಅನೇಕ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಅವರು ಈ ಬಜೆಟ್ ಅನ್ನು ಮಂಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದ್ರೂ ಸಹ ಸಾಲ ಮನ್ನಾದ ಒಂದು ಆಗ್ರಹ ಇತ್ತು. ಆದರೆ ಸಾಲ ಮನ್ನಾದ ಬಗ್ಗೆ ಯಾಕೆ ಸಿದ್ದರಾಮಯ್ಯನವರು ತಮ್ಮ ಬಜೆಟ್ನಲ್ಲಿ ಪ್ರಸ್ತಾಪಿಸಿಲ್ಲ ಅಂತ ಹೇಳ್ತಕ್ಕಂಥ ಒಂದು ಆರೋಪ ಸಹ ಕೇಳಿ ಬಂದಿದೆ. ಜೊತೆಗೆ ಮುಂದಿನ ವರ್ಷ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಬಿಜೆಪಿಯ ರಣೋತ್ಸಾಹವನ್ನು ತಡಿಲಿಕ್ಕೆ ಸಿದ್ದರಾಮಯ್ಯ ತಮ್ಮ ಬಜೆಟ್ನಲ್ಲಿ ಯಾವೆಲ್ಲ ಅಂಶಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಮತ್ತು ಅದು ಜನಾನುರಾಗಿಯಾಗಿ ಇದೆಯೋ ಇಲ್ವೋ ಅಂತ ಹೇಳೋದ್ರ ಬಗ್ಗೆ ಚರ್ಚೆ ಮಾಡೋಣ. ಈ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮ ಜೊತೆಗೆ ರಾಜಕೀಯ ಮುಖಂಡರುಗಳು ಇದ್ದಾರೆ. RDPR ಸಚಿವರಾದಂಥ HK ಪಾಟೀಲ್ ಇದ್ದಾರೆ, ಹಾಗೆ JDSನ ರಾಜ್ಯ ವಕ್ತಾರರು ರಮೇಶ್ ಬಾಬು ಇದ್ದಾರೆ, ಹಾಗೆ ಬಿಜೆಪಿಯ ಹಿರಿಯ ಶಾಸಕರಾಗಿರ್ತಕ್ಕಂಥ ಲಕ್ಷ್ಮಣ್ ಸವದಿ ಇದ್ದಾರೆ, ಹಾಗೆ ರೈತ ಮುಖಂಡರು ಹಾಗೂ ಶಾಸಕರು ಆಗಿರ್ತಕ್ಕಂಥ KS ಪುಟ್ಟಣ್ಣಯ್ಯವರು ಇದ್ದಾರೆ. ಸೊ ನೇರವಾದಂಥ ಈ ಚರ್ಚೆ ಸರ್ಕಾರದಿಂದಲೇ ಆರಂಭಿಸೋಣ. ಈಗ ಸಚಿವರು, ಈಗ ತಾವು ಸಹಕಾರ ಕ್ಷೇತ್ರದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಸಾಲ ಮನ್ನಾ ಮಾಡಬೇಕು ಅಂತ ಒಂದು ಆಗ್ರಹ ಇತ್ತು. ಜೊತೆಗೆ ರಾಜ್ಯದಲ್ಲಿ ಯಾವತ್ತೂ ಕಂಡು ಕೇಳಿರೋಂಥ ಒಂದು ಭೀಕರ ಬರಗಾಲ ಇದೆ. ಸರ್ಕಾರ ಯಾಕೆ ಸಾಲ ಮನ್ನಾ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಹೋಗಲಿಲ್ಲ ಅಂತ? ನೋಡಿ, ಸನ್ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಸಾಮಾಜಿಕ ನ್ಯಾಯದ ವಿಶೇಷ ಬದ್ಧತೆಯಿಂದ ಈಗಾಗಲೇ ಒಂದು ಜನರಿಗೆ ಒಪ್ಪಿತ ಆಗ್ತಕ್ಕಂಥ, ರಾಜ್ಯವನ್ನು ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಬರಗಾಲ, ರಾಜ್ಯದಲ್ಲಿ ಬರಗಾಲ ಸತತವಾಗಿ 3ನೇ ವರ್ಷ ಇವತ್ತು ನಾವು ನೋಡ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಈಗಾಗಲೇ ಒಮ್ಮೆಲ್ಲ 2 ಸಲ ಅಲ್ಲ, 16 ಬಾರಿ ಕೇಂದ್ರ ಸರ್ಕಾರಕ್ಕೆ ಸಾಲ ಮನ್ನಾ ವಿಚಾರದಲ್ಲಿ, ಅದು ರಾಷ್ಟ್ರೀಕೃತ ಬ್ಯಾಂಕ್ಗಳಿರ್ಬೋದು, ವಾಣಿಜ್ಯ ಬ್ಯಾಂಕ್ಗಳಿರ್ಬೋದು, ಸಹಕಾರ ಬ್ಯಾಂಕ್ಗಳಿರ್ಬೋದು, ಈ ಒಂದು ಸಾಲಗಳನ್ನು ಮನ್ನಾ ಮಾಡಬೇಕು, ರೈತರು ತೊಂದರೆಯಲ್ಲಿದ್ದಾರೆ ಹಾಗೆ ಅಂಥೇಳಿ ಹಲವಾರು ಸಂದರ್ಭದಲ್ಲಿ ನಾವು ಮನವಿ ಮಾಡಿದ್ದೇವೆ, ಒತ್ತಾಯ ಮಾಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಸಹಜವಾಗಿ ಇಂಥ ನಮ್ಮ ಸಂಕಷ್ಟದ ಕಾಲದಲ್ಲಿ ಕೇಂದ್ರ ಸರ್ಕಾರ ಮುಂದೆ ಬರಬೇಕು, ಸಾಲ ಮನ್ನಾ ಮಾಡೋದಕ್ಕೆ ಅವರು ಹೆಜ್ಜೆಯನ್ನು ಇಡಬೇಕು. ಅದಕ್ಕೆ ನಮ್ಮ ಪಾಲು, ನಮ್ಮ ಭಾಗ ಏನೇ ಇದ್ರೂ ಸಹಿತ ಅದಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನೋದನ್ನು ಪತ್ರದ ಮುಖಾಂತರ ನಾವು ಈಗಾಗಲೇ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಸ್ಪಂದನೆಯನ್ನು ನೋಡ್ತಾ ಇದ್ದೇವೆ. ಅಂದರೆ ಅವ್ರು ಮಾಡಿದರೆ ಮಾತ್ರ ತಾವು ಮಾಡ್ತೀರಿ? ಅವರು ಮಾಡಬೇಕು ಅಂತ ಇನ್ನೂ ಒತ್ತಡ ಮಾಡ್ತೀವಿ. ಯಾಕಂದರೆ ನಾವು ಮಾಡಿದರೆ ಕೇವಲ ಸಹಕಾರಿ ಕ್ಷೇತ್ರಕ್ಕೆ ಏನಾದರೂ ಮಾಡ್ಬೋದು, ಕೆಲವು ಭಾಗದ ರೈತರಿಗೆ ಮಾತ್ರ ನಾವು ಅನುಕೂಲ ಮಾಡ್ಬೋದು, ಒಟ್ಟಾರೆ ರೈತರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ಅದನ್ನು ಆ ಸ್ಪಂದನೆ ಸಲುವಾಗಿ ಸಾಲ ಮನ್ನಾದ ವಿಚಾರವಾಗಿ ಇವತ್ತು ವಿಶೇಷವಾದ ಪ್ರಸ್ತಾಪ ಇಲ್ಲ. ಆದರೆ ಈ ಬಜೆಟ್ಟು ಅಭಿವೃದ್ಧಿ ಪರವಾಗಿರ್ತಕ್ಕಂಥ,
ರಚನಾತ್ಮಕ ಕೆಲಸಗಳನ್ನು, ಜನರ ಮೂಲಭೂತ ಸೌಲಭ್ಯಗಳನ್ನು ಹೆಚ್ಚಿಸ್ತಕ್ಕಂಥ, ಜನರ ಗುಣಮಟ್ಟವನ್ನು, ಬದುಕಿನ ಗುಣಮಟ್ಟವನ್ನು ಎತ್ತರಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ. ಅದರಲ್ಲೂ ವಿಶೇಷವಾಗಿ ಅದು ಶಿಕ್ಷಣ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ಅಭಿವೃದ್ಧಿ ಕ್ಷೇತ್ರ ಇರ್ಬೋದು, ಗ್ರಾಮೀಣ ಕ್ಷೇತ್ರ ಇರ್ಬೋದು, ಅದು ಉದ್ಯಮ ಕ್ಷೇತ್ರ ಇರ್ಬೋದು, ಈ ಎಲ್ಲದರಲ್ಲೂ ಸಹಿತ ಬೆಳವಣಿಗೆ ಮಾಡಿ ಅಭಿವೃದ್ಧಿ ಪಥದಲ್ಲಿ ಡೀಟೇಲ್ ಆಗಿ ಚರ್ಚೆ ಮಾಡಿ. ಈಗ ಸೌದಿ ಅವರೇ, ಈಗ ಸೆಂಟ್ರಲ್ನವ್ರು ಮಾಡಿದ್ರೆ ಮಾತ್ರ ಸ್ಟೇಟ್ ಅವ್ರು ಮಾಡ್ತಾರೆ ಅಂತ. ಈಗ ನಿಮ್ಮಿಬ್ಬರು ಜಗಳದಲ್ಲಿ ಕರ್ನಾಟಕದಲ್ಲಿ ರೈತರು ಬಡವರಾಗಿದ್ದಾರೆ. ಒಟ್ಟಾರೆ ಈ ಬಜೆಟ್ ಬಗ್ಗೆ ವಿಶ್ಲೇಷಣೆಗೆ ಬಂದಂಥ ಸಂದರ್ಭದಲ್ಲಿ ನಾನು ಬಜೆಟದ ಸುಮಾರು 3 ಗಂಟೆಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮಧ್ಯದಲ್ಲಿ ಒಂದು ನೀರು ಕುಡಿಲಾರದೆ ಒಂದು ಬಜೆಟನ್ನು ಓದಿರ್ತಕ್ಕಂಥದ್ದು ಬಹುಶಃ ಇದೊಂದು ಆ ಸರ್ಕಾರದ ಒಂದು ಸಾಧನೆ ಮೊದಲನೇದು. ಅದರಲ್ಲಿ ವಿಶೇಷವಾಗಿ 3 ಗಂಟೆಗಳ ಕಾಲ ನಿರಂತರವಾಗಿ ಒಂದು ಹೊತ್ತಿಗೆಯನ್ನು ಓದಿರ್ತಕ್ಕಂಥ ಶ್ರೇಯಸ್ಸು ಅದು ಬಹುಶಃ ಸಿದ್ದರಾಮಯ್ಯನವರಿಗೆ ಹೋಗಲಿಕ್ಕೆ ಅದು ಸಾಧ್ಯತೆ, ಅದನ್ನು ಕಳಿಸುವಂಥ ವ್ಯವಸ್ಥೆನೂ ಕೂಡ ನಾವು ಮಾಡ್ತೀವಿ. ನಾನೇನು ಕೇಳ್ತೇನೆಂದರೆ, ಈಗ ಸನ್ಮಾನ್ಯ HK ಪಾಟೀಲರು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದರು. ಕೇಂದ್ರ ಸರ್ಕಾರಕ್ಕೆ ನಾವು ಪತ್ರ ಬರೆದಿದ್ದೀವಿ, ಕೇಂದ್ರ ಸರ್ಕಾರ ಸಾಲ ಮನ್ನಾ ಮಾಡಲಿಕ್ಕೆ ಮುಂದೆ ಬಂದರೆ ನಾವು ಕೂಡ ಮಾಡ್ಬೋದಿತ್ತು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರಲ್ಲ. ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ, ಯಡಿಯೂರಪ್ಪನವರು ಹಣಕಾಸಿನ ಸಚಿವರು ಇದ್ದಾಗ, ತದನಂತರ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಇದ್ದಾಗ ಅವತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಕೇಳಲಿಲ್ಲ. ನಾವು ಈ ರಾಜ್ಯದ ಬಡವ ಯಾವತ್ತು ತೊಂದರೆಯಲ್ಲಿದ್ದ, ಆ ಬಡತನದ ತೊಂದರೆಯಲ್ಲಿರ್ತಕ್ಕಂಥ ರೈತನಿಗೆ ಆಶ್ರಯ ಆಗಬೇಕು ನಮ್ಮ ಕರ್ತವ್ಯ. ಒಂದು ರಾಜ್ಯ ಸರ್ಕಾರ ಅಂತಂದರೆ ಬರೀ ಬೇರೆ ಒಂದು ಕೇಂದ್ರ ಸರ್ಕಾರಕ್ಕೆ ಬೆರಳು ಮಾಡಿ ತೋರಿಸ್ತಕ್ಕಂಥದ್ದಲ್ಲ. ಅವತ್ತು 2 ಬಾರಿ, ಒಂದು ಸಮ್ಮಿಶ್ರ ಸರ್ಕಾರದ ಇದ್ದಂಥ ಸಂದರ್ಭದಲ್ಲಿ ಮತ್ತು ನಮ್ಮ ಸ್ವಂತ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ 2 ಬಾರಿ ಇಂಥ ದೊಡ್ಡ ಬರಗಾಲ ಕೂಡ ಇರಲಿಲ್ಲ. ಅವತ್ತಿನ ದಿವಸ ಸಣ್ಣ ಪ್ರಮಾಣದಲ್ಲಿ ಬರಗಾಲ ಇದ್ದಾಗೂ ಕೂಡ 2 ಬಾರಿ 25 ಸಾವಿರದಂಗೆ ಸುಮಾರು 7,000 ಕೋಟಿ ರೂಪಾಯಿಗಳನ್ನು ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು. ಇವರು ಕುಂಟು ನೆಪವನ್ನು ಇವತ್ತಿಟ್ಕೊಂಡು ಕೇಂದ್ರ ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು ಬಹುಶಃ ಇವರು ರೈತ ವಿರೋಧಿ ಒಂದು ಬಜೆಟನ್ನು ಮಂಡನೆ ಮಾಡಿದಾರೆ ಅಂತಕ್ಕಂಥದ್ದು ಹೇಳಲಿಕ್ಕೆ ರಮೇಶ್ ಬಾಬು. ಮೊದಲನೇದಾಗಿ ಸಿದ್ದರಾಮಯ್ಯನವರಿಗೆ ನನ್ನ ವೈಯಕ್ತಿಕವಾಗಿ ನಮ್ಮ ಪಕ್ಷದ ಪರವಾಗಿ ಅಭಿನಂದನೆಗಳು ಹೇಳ್ತೇನೆ. ಯಾಕೆಂದರೆ ಸಾಲ ಮನ್ನಾ ಅಂತ ಒಂದು ಯೋಜನೆಯನ್ನು ಕುಮಾರಸ್ವಾಮಿನೇ ಬಂದು ಜಾರಿ ಮಾಡಲಿ ಅಂತೇಳಿ ಇವತ್ತು ಬಿಟ್ಕೊಟ್ಟಿದ್ದಾರೆ ನಮಗೆ. ಆ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರಿಗೆ ನಾನು ವೈಯಕ್ತಿಕವಾಗಿ ನಮ್ಮ ಪಕ್ಷದ ಪರವಾಗಿ ಅಭಿನಂದನೆಗಳು ಹೇಳ್ತೇನೆ. ಬಹುಶಃ 12ನೇ ಬಜೆಟ್ ಅವ್ರು ಮಂಡನೆ ಮಾಡಿದ್ದಾರೆ. ಒಬ್ಬ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯಾಗಿ, ಹಣಕಾಸು ಸಚಿವರಾಗಿ ಇದು 5ನೇ ಬಜೆಟ್ ಅವ್ರು ಕೊಡ್ತಾ ಇರ್ತಕ್ಕಂಥದ್ದು. ಒಟ್ಟು 12 ಬಜೆಟ್ಗಳು ಕೊಟ್ಟಂಥ ಸಿದ್ದರಾಮಯ್ಯನವರ ಒಂದು ಬಜೆಟ್ಗಳಲ್ಲಿ ಅತಿ ಹೆಚ್ಚು ನೀರಸವಾದಂಥ ಬಜೆಟ್ ಅಂದರೆ ಇವತ್ತು ಕೊಟ್ಟಿರ್ತಕ್ಕಂಥ ಬಜೆಟ್ಟು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಜನವರಿ 12ನೇ ತಾರೀಕು 2013 ಮೊದಲನೇ ಬಜೆಟ್ಟು ಕಾಂಗ್ರೆಸ್ ಮುಖ್ಯಮಂತ್ರಿಯಾಗಿ ಕರ್ನಾಟಕದಲ್ಲಿ ಅವರು ಪ್ರೆಸೆಂಟ್ ಮಾಡಿದ್ರು. ಆವತ್ತು ಅವ್ರು ಹೇಳಿದಂಥ ಒಂದು ಪ್ರಶ್ನೆ ಅಂದರೆ ಬಜೆಟಲ್ಲಿ ಕೊಟ್ಟಂಥ ಘೋಷಣೆ, ಕರ್ನಾಟಕದ ಆರ್ಥಿಕ ವ್ಯವಸ್ಥೆ ಅಳಿತಪ್ಪಿದೆ, ಸಂಪನ್ಮೂಲಗಳ ಕ್ರೋಢೀಕರಣ ಕುಂಠಿತ ಆಗಿದೆ, GDP ಗ್ರೋತು ಇಳಿಮುಖ ಆಗಿದೆ, ರೈತರು ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ, ಇವನ್ನೆಲ್ಲ ಸರಿಪಡಿಸುವಂಥ ಕೆಲಸವನ್ನು ನಾನು ಮಾಡ್ತೇನೆ ಅಂತೇಳಿ ಕಾಂಗ್ರೆಸ್ ಮುಖ್ಯಮಂತ್ರಿಯಾಗಿ, ಕಾಂಗ್ರೆಸ್ಸಿನ ಆರ್ಥಿಕ ಸಚಿವರಾಗಿ ಅವರು ಮೊದಲನೇ ಹೇಳಿಕೆಯನ್ನು ಜುಲೈ 12ನೇ ತಾರೀಕು 2013ರಲ್ಲಿ ಇದೇ ವಿಧಾನಸೌಧದಲ್ಲಿ ಕೊಟ್ಟಿದ್ದರು. ಬಹುತೇಕ ಆವತ್ತಿನಿಂದ ಇವತ್ತಿನವರೆಗೆ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಹಳಿತಪ್ಪಿದ ಆರ್ಥಿಕ ವ್ಯವಸ್ಥೆಯನ್ನು ಸರಿದಾರಿಗೆ ತರುವಂಥ ಪ್ರಯತ್ನ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಅದೇ ಕಾರಣಕ್ಕೆ ಅವರ ಸರ್ಕಾರದ ವೈಫಲ್ಯಗಳನ್ನ ಅವರು ಜಗಜ್ಜಾಹೀರುಗೊಳಿಸಿ ಆರ್ಥಿಕ ಸಂಪನ್ಮೂಲಗಳ ಕೊರತೆ ಇರೋದ್ರಿಂದ ಇವತ್ತು ರೈತರ ಸಾಲ ಮನ್ನಾ ಆಗಲಿ, ಅಷ್ಟೇ ಪ್ರಮುಖವಾದಂಥ ವಿಚಾರ 7ನೇ ವೇತನ ಆಯೋಗದ ಶಿಫಾರಸುಗಳನ್ನ ಯಥಾವತ್ತಾಗಿ ಜಾರಿ ಮಾಡುವಂಥದ್ದು. ಅಲ್ಲೂ ಸಹ ಸ್ಪಷ್ಟವಾದಂಥ ನಿರ್ದೇಶನ ಇಲ್ಲ. ಏನು ಮೊದಲೇ ಬಜೆಟ್ನಲ್ಲಿ ಹೇಳಿದ್ರು ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತೇಳಿ, ಆ ಬಗ್ಗೆ ಸ್ಪಷ್ಟವಾದಂಥ ಚಿಂತನೆ ಇಲ್ಲ. ಯಾವುದೇ ಇಲಾಖೆ ಇರ್ಬೋದು, ಕೃಷಿ ಇರ್ಬೋದು, ಸಹಕಾರ ಇರ್ಬೋದು, ಗ್ರಾಮೀಣಾಭಿವೃದ್ಧಿ ಇರ್ಬೋದು, ವಸತಿ ಇರ್ಬೋದು, ಇಂಧನ ಇರ್ಬೋದು, ಎಲ್ಲ ರಂಗಗಳಲ್ಲಿ, ಎಲ್ಲ ಇಲಾಖೆಗಳಲ್ಲಿ, ಎಲ್ಲ ವಿಭಾಗಗಳಲ್ಲಿ ಅತಿ ನೀರಸವಾದಂಥ ಬಜೆಟನ್ನು ಸನ್ಮಾನ್ಯ ಸಿದ್ದರಾಮಯ್ಯವರು ಕೊಟ್ಟಿದ್ದಾರೆ. ಬಹುಶಃ ಸಿದ್ದರಾಮಯ್ಯವರಿಂದ ಇಂತಹ ಒಂದು ಪ್ರಗತಿ ಪೂರಕವಲ್ಲದಂಥ ಬಜೆಟನ್ನು ರಾಜ್ಯದ ಜನ ನಿರೀಕ್ಷೆ ಮಾಡಿರಲಿಲ್ಲ. ಬಹುಶಃ ಅದಕ್ಕೆ ಅವರೇ ಉತ್ತರವನ್ನು ಕೊಡಬೇಕಾಗತ್ತೆ. ಜನರ ನಿರೀಕ್ಷೆಗೆ ವಿರುದ್ಧವಾಗಿ, ಜನಾಭಿಪ್ರಾಯಕ್ಕೆ ವಿರುದ್ಧವಾಗಿ, ರೈತರ ಒಂದು ಆಸಕ್ತಿಗೆ ವಿರುದ್ಧವಾಗಿ. ಯಾಕೆಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಈ ರಾಜ್ಯದಲ್ಲಿ 1450 ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಬಹುಶಃ ಅದಕ್ಕೆ ಅವ್ರ ಪರಿಹಾರ ಈ ಬಜೆಟಲ್ಲಿ ಕೊಡಬೇಕಾಗಿತ್ತು. ಈ ಬಜೆಟಲ್ಲಿ ನಿರೀಕ್ಷೆ ಇತ್ತು, ಅದನ್ನು ಮಾಡಿಲ್ಲ. ಬಹುತೇಕ ಅವರು ವಿಫಲರಾಗಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾರೆ. ರಮೇಶ್ ಅವರು ನಿಮ್ಮ ಜೊತೆ ಚರ್ಚೆ ಮುಂದಿದೆ. ಹಾಗೆ KS ಪುಟ್ಟಣ್ಣ ನಿಮ್ಮ ಜೊತೆಗೂ ಸಹ ಚರ್ಚೆ ಮುಂದಿರ್ತಾರೆ. ಅದಕ್ಕೆ ಮುಂಚೆ ಸ್ಮಾಲ್ ಬ್ರೇಕ್.